ಎಸ್, ಕೇಳಿದ್ರಲ್ಲ ಅಲ್ಲಿನ ಜನರ ಅಭಿಪ್ರಾಯ ಏನಿತ್ತು, ಜನ ಏನು ಮಾತಾಡ್ತಾ ಇದ್ರು ಅಂತ ಹೇಳಿ. ಸರ್, ಎಷ್ಟೋ ಪಾಪ ಈ ಜನಗಳ ಧ್ವನಿನೂ ಅಡಗಿ ಹೋಗ್ಬಿಟ್ಟಿತ್ತು. ತಾಳ್ಮೆಯಿಂದ ಕಾದು 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 ಕಡೆಗೆ ಅವರು ಕೂಡ ರೊಚ್ಚಿಗೆದ್ದು ಇವತ್ತು ಅವ್ರ ಮನಸ್ಸಲ್ಲಿರೋ ಮಾತುಗಳು ಹೊರಗಡೆ ಬರ್ತಾ ಇದೆ. ಈ ಧರ್ಮಸ್ಥಳದಲ್ಲಿ ಮಂಜುನಾಥ ಮತ್ತು ಅಣ್ಣಪ್ಪ ಇದ್ದಾರೆ, ನ್ಯಾಯ ಕೊಡಿಸ್ತಾರೆ, ಸಿಕ್ಕೇ ಸಿಗುತ್ತೆ ಅನ್ನೋದು ನಿಮ್ಮೆಲ್ಲರ ಭಾವನೆ. ಆದರೆ ಅವರು ಕೂಡ ಕೂಗಿ ಕೂಗಿ ಹೇಳ್ತಾಯಿದ್ರು, ಅಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದಾನ, ಅಣ್ಣಪ್ಪ ಇದ್ದಾನ, ಇದ್ದರೆ ನ್ಯಾಯ ಕೊಡಿಸಿ ಅಂತ ಹೇಳ್ತಾಯಿದ್ರು. ಈಗ ನ್ಯಾಯ ಕೊಡಿಸುವ ಟೈಮ್ ಬಂದುಬಿಟ್ಟಿದೆ. ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಈ ರಿಟ್ ಪಿಟಿಷನ್ ಆಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ರೆ ಏನಾಗ್ತಾಯಿತ್ತು ಹೇಳಿ? ಏನೂ ಆಗ್ತಾ ಇರಲಿಲ್ಲ. ಇವರ ಅಂಗಡಿ ಇನ್ನೊಂದು 10 ವರ್ಷ ಮುಂದೆ ಹೋಗ್ತಾ ಇತ್ತು. ನಾನು ಹೇಳ್ತೀನಿ ಕೇಳಿ, 10 ವರ್ಷ ಮುಂದೆ ಹೋಗ್ತಾ ಇತ್ತು. ಈ ಅಂಗಡಿ ಬಂದು ಈ ಮಂಜುನಾಥನ ಇವರಿಗೆ ಈ ರೀತಿ ಬುದ್ಧಿ ಕೊಟ್ಟಿರ್ಬೇಕು, ಅಣ್ಣಪ್ಪನ ಇವರಿಗೆ ದಾರಿ ತೋರಿಸಿರಬೇಕು. ಈ ರೀತಿಯಾಗಿ ನೀವು ಇದನ್ನು ಕನ್ಕ್ಲೂಡ್ ಮಾಡಬೇಕು. ಇದನ್ನು ಹೋಗಿ ನ್ಯಾಯಾಂಗದ ಮೂಲಕನೇ ನೀವು ಯಾವ ನ್ಯಾಯವನ್ನು ಧರ್ಮಸ್ಥಳದಲ್ಲಿ ಇದೆ, ಎಲ್ಲೂ ಪರಿಹಾರ ಆಗದ ನ್ಯಾಯಗಳು ಅಲ್ಲಿ ನ್ಯಾಯ ಆಗ್ತಾ ಇತ್ತು. ಆದರೆ ನೀವು ಆ ನ್ಯಾಯವನ್ನೇ ಕ್ವಶನ್ ಮಾಡ್ತಾ ಇದ್ರಿ. ನಿಮಗೆ ಸಂವಿಧಾನದ ಮೂಲಕ ನ್ಯಾಯ ಬೇಕಾದರೆ, ಶ್ರೀ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಹೇಳಬೇಕಾದ್ರೆ, ನನ್ನ ಅಣ್ಣಪ್ಪ ನನ್ನ ಮಂಜುನಾಥ ನನಗೆ ನ್ಯಾಯ ಕೊಟ್ಟಿದ್ದಾನೆ, ನಾನು ಅವನಿಗೆ ನ್ಯಾಯ ಒಪ್ಪಿಸಿದ್ದೀನಿ, ನನಗೇನು ಆಗಲ್ಲ ಅನ್ನುವ ಭರವಸೆ ನನಗಿದೆ, ಇನ್ಸ್ಟಿಟ್ಯೂಷನ್ಗೆ ಕ್ಷೇತ್ರಕ್ಕೆ ಏನೂ ಆಗಲ್ಲ ಅನ್ನುವ ಹೆಮ್ಮೆ ನನಗಿದೆ, ಆ ಭರವಸೆ ನನಗಿದೆ. ನನಗೆ ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ, ನಾನು ಯಾರಿಗೆ ಉತ್ತರ ಕೊಡಬೇಕು ಅವರಿಗೆ ಕೊಟ್ಟಿದ್ದೀನಿ. ನನಗೆ ಪ್ರತಿ ಸಂಕ್ರಮಣ ನನ್ನನ್ನು ಕರೆದು ಉತ್ತರ ಕೇಳ್ತಾರೆ ಅವರು, ನಾನು ಅವರಿಗೆ ಉತ್ತರ ಕೊಡಬೇಕಾಗುತ್ತೆ, ನಾನು ಕೊಟ್ಟಿದ್ದೀನಿ. ನನಗೆ ನ್ಯಾಯ ಸಿಗುತ್ತೆ, ಇಲ್ಲಿ ಕ್ಷೇತ್ರದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ನನಗಿದೆ. ಕ್ಷೇತ್ರ ಎಲ್ಲೂ ಹಾಳಾಗಿಲ್ಲ, ಕ್ಷೇತ್ರದ ಮಹಿಮೆ, ಕ್ಷೇತ್ರದ ಭಕ್ತರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಅದು ದೇವರ ಮೇಲಿರುವ ನಂಬಿಕೆ. ಇನ್ನೊಂದು, ಆ್ಯಸ್ ಎ ಪ್ರಜೆ ಒಬ್ಬ ರಾಜ್ಯಸಭಾ ಅಧ್ಯಕ್ಷರಾಗಿ, ಮೆಂಬರ್ ಆಗಿಬಿಟ್ಟು, ಸದಸ್ಯರಾಗ್ಬಿಟ್ಟು, ಅದರ ಒಟ್ಟಿಗೆ ಒಬ್ಬ ಸೊಸೈಟಿಯಲ್ಲಿ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಅವರು ಯಾವ ರೀತಿಯ ಸೊಸೈಟಿಯಲ್ಲಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ ಅಂದರೆ ಎಲ್ರಿಗೂ ಗೊತ್ತು. ನಾವೇನು ದಿನ ಕೂತ್ಕೊಂಡು ಪವರ್ ಟಿವಿಯಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಅಂಥವರು ಕೂಡ ಹೌದಪ್ಪ, ಇನ್ನೊಂದು ರೀತಿಯ ನ್ಯಾಯ ಬೇಕು, ಅದು ಸಂವಿಧಾನಾತ್ಮಕವಾಗಿ ನ್ಯಾಯಾಂಗದಲ್ಲಿ ಒಂದು ನ್ಯಾಯ ಸಿಗಬೇಕು ಅನ್ನುವ ರೀತಿಯಲ್ಲಿ ಸೌಜನ್ಯನಿಗೆ ಮರ್ಡರ್ ಮತ್ತು ರೇಪ್ ಅಂತ ಇದಾದಾಗ ಅವರೇ ಲೆಟರ್ ಬರೀತಾರೆ, ಇದನ್ನು CBI ಇನ್ಕ್ವೈರಿಗೆ ಕೊಡಿ, ಇದನ್ನು ಈ ರೀತಿಯ ಇನ್ಕ್ವೈರಿ ಆಗಬೇಕಂತ ಬರೀತಾರೆ. ಈಗಲೂ ಕೂಡ ಅವರು ಹೇಳ್ತಾ ಇದ್ರು SIT ಆಗಿದೆ, ಚೆನ್ನಾಗಾಯಿತು, ವಿ ಆಲ್ ವೆಲ್ಕಮ್, SIT ಆಗಲಿ, ಅದರಿಂದ ಒಂದು ರಿಪೋರ್ಟ್ ಬರಲಿ ಅಂತ ಹೇಳ್ತಾ ಇದ್ರು. ಈ SIT ಆಗದಿದ್ದರೆ ಇವರ ಅಂಗಡಿಗಳು ಇನ್ನೊಂದು 10 ವರ್ಷ ಇದೇ ರೀತಿ ಸಮೀರಾ ಇನ್ನೊಬ್ಬನನ್ನು ಕರ್ಕೊಂಬಂದು ಅಥವಾ ಇನ್ನೊಬ್ಬ ಆಂಟೋನಿಯನ್ನು ಕರ್ಕೊಂಬಂದು ನಾಳೆ ಮಾಡ್ತಾಯಿದ್ರು. ಇದೇ ನಡೀತಾ ಹೋಗ್ತಾ ಇರೋದು. ಅಲ್ಲಿ ಪದ್ಮಲತಾ, ಇಲ್ಲಿ ವೇದವಲ್ಲಿ, ಅಲ್ಲಿ ಆನೆ ಮಾವುತ, ಇಲ್ಲಿ ಸೌಜನ್ಯ, ಅಲ್ಲಿ ಬಡ್ಡಿ ದಂಧೆ, ಇದೇ ಕತೆಗಳು ಮುಂದುವರಿತಾ ಇದ್ವು. ಈ ರೀತಿ ಈಗ SIT ಆಗಿಬಿಟ್ಟು ತಾವು ಮಾಡಿದ ಬಲೆಯಲ್ಲಿ ಈ ಟೀಮು ತಾನಾಗೇ ಸಿಕ್ಕಾಕೊಂಡ್ಬಿಟ್ಟು ಇದು ಸರ್ವನಾಶದ ಅಂತ್ಯದಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ. ನಾವೆಲ್ಲ ವೆಲ್ಕಮ್ ಮಾಡಬೇಕು, ನಾವು ಹೇಳಬೇಕು SIT. ಈಗ ಸಪೋಸ್ SIT ಮುಚ್ಚಿದ್ರೆ ಏನಾಗುತ್ತೆ ಹೇಳಿ? ನಾಳೆ ಆಯ್ತಪ್ಪ ಬಿ ರಿಪೋರ್ಟ್ SIT ಮುಚ್ಚಿದೆ ಅಂದರೆ ಇವರ ಷಡ್ಯಂತ್ರಕ್ಕೆ ಯಾವ ಪನಿಷ್ಮೆಂಟೂ ಆಗ್ತಾ ಇರಲಿಲ್ಲ. ಈ ಜಡ್ಜ್ಮೆಂಟಲ್ಲೂ ಎಲ್ಲೂ ಕೂಡ ಅವರ ರಿಟ್ ಪಿಟಿಷನನ್ನು ಡಿಸ್ಪೋಸ್ ಮಾಡಿದ್ದಾರೆ ವಿನಃ ಇಂಥದ್ದೊಂದು ಷಡ್ಯಂತ್ರ ನಡೀತಾ ಇದೆ, ನಿಮ್ಗೆ ಯಾಕೆ ಶಿಕ್ಷೆ ಕೊಡಬಾರ್ದು ಅಂತ ಎಲ್ಲೂ ಜಡ್ಜಸ್ ಕೇಳಲಿಲ್ಲ. ಇಲ್ಲಿ ದೇ ಆರ್ ಜಸ್ಟ್ ಡಿಸ್ಮಿಸ್ಡ್ ರಿಟ್ ಪಿಟಿಷನ್ ಬಿಟ್ಟರೆ ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರ್ದು, ನಿಮ್ಮ ಮೇಲೆ ಯಾಕೆ ಇನ್ವೆಸ್ಟಿಗೇಷನ್ ಆಗಬಾರ್ದು, ನೀವು ಯಾರು ಅನ್ನುವ ಯಾವುದೋ ಒಂದು ಕ್ವಶನನ್ನು ಈ ರಿಟ್ ಪಿಟಿಷನ್ ಜಡ್ಜ್ಮೆಂಟ್ ಆರ್ಡರ್ಸಲ್ಲಿ ಇಲ್ಲದ ಕಾರಣ ಈಗ SITಯಲ್ಲಿ ಅವರೇ ಮಾಡಿದಂತಹ 164 ಅಂದರೆ 183 ಸ್ಟೇಟ್ಮೆಂಟು ಫೇಕ್ ಅಂತ ಗೊತ್ತಾಗ, ಈಗ ಚಿನ್ನಯ್ಯನೇ ತಾನು ಒಪ್ಕೊಂಡಾಗ, ಈಗ ಪರ್ಜುರಿ ಕೇಸ್ ಮ್ಯಾಜಿಸ್ಟ್ರೇಟ್ ಅವರೇ ಅವರ ಮೇಲೆ ಕೋರ್ಟನ್ನು ದಾರಿ ತಪ್ಪಿಸಿದ, ಕೋರ್ಟಲ್ಲಿ ಸುಳ್ಳು ಹೇಳಿಕೆ ನೀಡಿದ ಪರ್ಜುರಿ ಕೇಸನ್ನು ಹಾಕಿರೋದ್ರಿಂದ ಈಗ ನಿನ್ನೆ ಆದ 183 ಸ್ಟೇಟ್ಮೆಂಟ್ ಇವತ್ತಿಗೆ ಮುಗೀತಾ ಇದೆ. ಮೊನ್ನೆ ಆದದ್ದು ಇವತ್ತಿಗೆ ಫುಲ್ ಆಗಿದೆ. ಈಗ ಟರ್ಮ್ ಮಾರಿ ಹಬ್ಬ ಇನ್ನೂ ಶುರು ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ನಾಳೆಯಿಂದ ಮಾರಿ ಹಬ್ಬ ಶುರು ಆಗುತ್ತೆ. ನಾಳೆಯಿಂದ ನಾವೆಲ್ಲ ಇಷ್ಟು ದಿನಗಳಿಂದ ಏನು ಕಾಯ್ತಾ ಇದೀವಲ್ಲ, ಇವ್ರಿಗೇನಾಗುತ್ತಪ್ಪ, ಇವ್ರಿಗೆ ಯಾಕೆ ಶಿಕ್ಷೆ ಇಲ್ಲ, ಇವ್ರು ಇನ್ನೇನು ಮಾಡ್ತಾರೆ, ಇವ್ರದ್ದು ಇನ್ನೂ ಕತೆ ಮುಗೀತಾ ಅಂತ ಹೇಳೋದಕ್ಕೆ ನಾನು ಈ ಪ್ರೋಗ್ರಾಮನ್ನು ತಲೆಬುರುಡೆಯ ರಹಸ್ಯ ಅಂತ ಶುರು ಮಾಡಿದಾಗಲೇ ನಾನು ಹೇಳಿದ್ದೆ, ಈ ಸಲ ಇದು ಕೊಮ ಅಲ್ಲ, ಇದು ಪೂರ್ಣ ವಿರಾಮ, ಇದು ಅಲ್ಪ ವಿರಾಮ ಅಲ್ಲ, ಇದು ಕೊಮದಲ್ಲಿ ಎಂಡ್ ಆಗಲ್ಲ, ಇದು ಈ ಸಲ ಫುಲ್ ಸ್ಟಾಪ್ ಆಗುತ್ತೆ. ಇದು ಬೇಕಿತ್ತು, ಈ SIT ಬೇಕಿತ್ತು, ಈ ತನಿಖೆ ಆಗಬೇಕಿತ್ತು, ಈ ಗುಂಡಿಗಳನ್ನೆಲ್ಲ ಅಗಿಬೇಕಿತ್ತು. ಇದು ಎಲ್ಲ ಆದಮೇಲೆ ಭಾರತದ ಸಂವಿಧಾನದ ನ್ಯಾಯಾಂಗದ ಪ್ರಕಾರ
ಇದಕ್ಕೆ ಒಂದು ಅಂತಿಮ ತೆರೆ ಎಳಿಬೇಕು ಅಂತ ಹೇಳ್ತಾ ಇದ್ವಿ ನಾವು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ, ಈಗ ಮಂಜುನಾಥ ಕಂಡು ಬಿಟ್ಟಿದ್ದಾನೆ. ಇದನ್ನೇ ನಾನು ಕಳೆದ ಒಂದು ವಾರದ 15 ದಿನದ ಮುಂಚೆ ಕಾವಂದರು ಯಾರೋ ಭಕ್ತರಿಗೆ ಹೇಳುವಾಗ ಹೇಳ್ತಾರೆ, ಈಗ ಅಣ್ಣಪ್ಪನಿಗೆ ಮತ್ತೆ ಮಂಜುನಾಥ ಎದ್ದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇವಾಗ ಸತ್ಯ ಹೊರಗಡೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ಇಲ್ಲಿ ನನಗೆ ನ್ಯಾಯ ಸಿಕ್ಕಿದೆ, ನ್ಯಾಯಾಂಗದಲ್ಲೂ ಕೂಡ ನ್ಯಾಯ ಧರ್ಮಸ್ಥಳದ ಭಕ್ತರಿಗೆ ಸಿಗುತ್ತೆ ಅನ್ನುವ ಒಂದು ವಾಕ್ಯವನ್ನು ಹೇಳಿದ್ದಾರೆ. ಮೊನ್ನೆ ಗಿರೀಶ್ ಮಟ್ಟನ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ನವರಾತ್ರಿ ಶುರು ಆಗಿದೆ, ಒಂದೊಂದೇ ದುಷ್ಟ ಸಂಹಾರ ಆಗ್ತಾ ಇದೆ ಅಂತ ಹೇಳಿದರು. ಮೊದಲನೇ ದಿನ ಒಂದಾಯಿತು, ಎರಡನೇ ದಿನ ಪವರ್ ಟಿವಿಯವರು ಒಂದು ವಿಡಿಯೋವನ್ನು ಬಿಟ್ಬಿಟ್ಟು ಸೌಜನ್ಯನ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟರು. ಅದರಲ್ಲಿ ತನ್ನ ತಾಯಿ ಮತ್ತು ಮಾವ ಸೇರಿಕೊಂಡು ಯಾವ ರೀತಿಯಲ್ಲಿ ತನಗೆ ಆತ್ಮಕ್ಕೂ ಅನ್ಯಾಯ ಮಾಡಿದ್ರು ಅಂತಲೂ ತೋರಿಸ್ಕೊಟ್ರು. ಇವತ್ತು ಈ ಡಾಕ್ಯುಮೆಂಟ್ ರಿಲೀಸ್ ಆಗಿದೆ. 5ನೇ ಮೇಯಿಂದ ಕದ್ದು ಮುಚ್ಚಿ ಇಟ್ಕೊಂಡು ಇದ್ದಂತಹ ಡಾಕ್ಯುಮೆಂಟ್ ನವರಾತ್ರಿಯಲ್ಲಿ ಯಾರ್ದೋ ಕೈಗೆ ಸಿಕ್ಕಿ, ನಮ್ಮ ಮೀಡಿಯಾಗಳಿಗೆ ಕೈಗೆ ಸಿಕ್ಬಿಟ್ಟು ಇವತ್ತು ಅದೂ ರಿಲೀಸ್ ಆಗಿದೆ. ನಾಳೆಯಿಂದ ದುಷ್ಟ ಸಂಹಾರ ಶುರು ಆಗುತ್ತೆ. ಇದು ಪವರ್ ಟಿವಿಯ ವಾದ ಮಾತ್ರ ಅಲ್ಲ, ನಾವು ಹೇಳಿದ್ವಿ ಪೂರ್ಣ ವಿರಾಮಕ್ಕೆ ಈ ಸಲ ನಾವು ಬದ್ಧರಾಗಿದ್ದೀವಿ, ಫುಲ್ ಸ್ಟಾಪ್ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ್ವಿ. ಯಾರೂ ತಗೊಳ್ಳೋದ ಟೈಮಲ್ಲಿ ಯಾರೂ ಮುಟ್ಲಿಕ್ಕೂ ಧೈರ್ಯ ಮಾಡೋದು ಬಿಡಿ, ಹೇಸಿಗೆ ಪಡ್ತಾಯಿದ್ರು. ಇವರ ಬಾಯಲ್ಲಿ ಹೆಂಗಪ್ಪ ಅನ್ಸ್ಕೊಳ್ಳೋದು, ನಾವು ಒಂದು ಬ್ರೇಕಿಂಗ್ ಹಾಕಿದರೆ ಆ ಮಹೇಶ್ ತಿಮ್ಮರಡಿ ಅಂಡ್ ಟೀಮು ನಮ್ಮ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ, ಅಪ್ಪ ಅಮ್ಮನಿಗೆ ಎಲ್ಲ ಬಾಯಿ ಬಂದ ಅಪಭ್ರಂಶ ಅವಾಚ್ಯ ಶಬ್ದಗಳಿಂದ ಬೈದ್ರು, ಹೆಂಗೆ ತಡ್ಕೊಳ್ಳೋದು ಅಂತ ನಾವು ಅದನ್ನೆಲ್ಲ ತಡ್ಕೊಂಡಿದ್ವಿ. ಯಾಕಂದರೆ ಪೂಜ್ಯ ಕಾವಂದರಿಗಾಗಿ, ನಾವು ನಂಬಿದ ಧರ್ಮಕ್ಕಾಗಿ, ಮಂಜುನಾಥ ಮತ್ತು ಅಣ್ಣಪ್ಪ ಅಲ್ಲಿ ನೆಲೆಯಾಗಿದ್ದಾನೆ, ಅಲ್ಲಿ ಸತ್ಯ ಇದೆ ಅನ್ನುವ ಭಾವನೆಯಿಂದ ನಾವು ನಿಂತ್ಕೊಂಡಿದ್ವಿ. ಅದರ ಸತ್ಯದ ಆ ಹೋರಾಟದ ರಿಸಲ್ಟ್ಗಳು ಈಗ ಬರ್ತಾ ಇದ್ದಾವೆ. ನಾಳೆಯಿಂದ ಧರ್ಮಸ್ಥಳದ ಭಕ್ತರು ಎಲ್ಲೆಲ್ಲೋ ಇದ್ದವರು ಕಾದು ನೋಡಿ, ಸೀರೀಸ್ ಸ್ಟಾರ್ಟ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ಎಸ್, ಇದು ಪವರ್ ಟಿವಿ ಧರ್ಮ ವಿಜಯ ಅಂತ ಹೇಳಿ ಆಗಿದೆ. ಇದು ಈ ಅಭಿಯಾನ ಇಲ್ಲಿಗೆ ಮುಗಿಯೋದಿಲ್ಲ, ಪವರ್ ಟಿವಿಯ ಹೋರಾಟ ಕೂಡ ಇಲ್ಲಿಗೆ ನಿಲ್ಲೋದಿಲ್ಲ. ಸೌಜನ್ಯ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಅದು ಪವರ್ ಟಿವಿಯಿಂದ ಮಾತ್ರ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.